ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾನು ಒಂದು ಆರೋಗ್ಯವಾದ ಟಿಪ್ಸ್ ತಂದಿದ್ದೀನಿ. ಹೆಲ್ತ್ ಟಿಪ್ಸು. ಇದು ತುಂಬ ಉಪಯೋಗ ಆಗುತ್ತೆ. ಎಲ್ಲರಿಗೂ ತುಂಬ ಆರೋಗ್ಯವಾಗಿರ್ಬೋದು. ಬನ್ನಿ, ಇದೇನಿದು ಅಂತೀರಾ? ಇದು ಬೆಂಡೆಕಾಯಿ ತಿನ್ನೋದ್ರಿಂದ ಹಲವು ಕಾಯಿಲೆಗಳು ವಾಸಿಯಾಗ್ತವೆ. ಬೆಂಡೆಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಯಾರಿಗೆ ಹೃದಯ ಸಮಸ್ಯೆ ಇರುತ್ತದೆ ಅವರು ಬೆಂಡೆಕಾಯಿ ತಿಂದರೆ ಹೃದಯದ ಕಾಯಿಲೆ ಕಡಿಮೆ ಆಗುತ್ತೆ. ಆಮೇಲೆ ಈ ಬೆಂಡೆಕಾಯಿಂದ ಕರುಳಿನ ಕ್ಯಾನ್ಸರ್ ಕೂಡ ಬರೋದು ತಪ್ಪುತ್ತೆ. ಇದರಲ್ಲಿ ಕಬ್ಬಿಣಾಂಶ ಇರುತ್ತೆ, ಹಾಗೆ ಫೈಬರ್ ಇರುತ್ತೆ. ಮತ್ತು ಇದರಲ್ಲಿ ಏನಪ್ಪ ಅಂದರೆ ಕ್ಯಾಲೋರಿನೂ ಕೂಡ ತುಂಬ ಕಡಿಮೆ ಇರುತ್ತೆ. ಅಕಸ್ಮಾತ್ ಯಾರಾದರೂ ತೂಕ ಕಡಿಮೆ ಮಾಡಬೇಕು ಅಂದರೆ ಬೆಂಡೆಕಾಯಿ ತಿಂತ ಬಂದರೆ ತೂಕ ಕಡಿಮೆ ಆಗುತ್ತೆ. ಆಮೇಲೆ ಈ ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬ ಉತ್ತಮ. ಕೂದಲಿನ ಆರೋಗ್ಯಕ್ಕೂ ಕೂಡ ತುಂಬ ಉತ್ತಮ. ಈ ಕೂದಲು ಚೆನ್ನಾಗಿ ಉದುರಬಾರ್ದು ಅಂದರೆ ಬೆಂಡೆಕಾಯಿ ತಿನ್ನಬೇಕು. ಬೆಂಡೆಕಾಯಿನ ಸಣ್ಣಕ್ಕೆ ಕತ್ತರಿಸಿ ಅದಕ್ಕೆ ನಿಂಬೆ ರಸ ಬೆರೆಸಿ ತೊಳೆದರೆ ಕೂದಲು ಉದುರೋದು ಕಡಿಮೆ ಆಗುತ್ತೆ. ಆಮೇಲೆ ಬೆಂಡೆಕಾಯಿಯಿಂದ ಮಲಬದ್ಧತೆ ಸಮಸ್ಯೆನೂ ಕೂಡ ಕಡಿಮೆ ಮಾಡ್ಕೋಬೋದು. ಇದರಲ್ಲಿ ಹಲವಾರು ಕಾಯಿಲೆಗಳು ಗುಣವಾಗುತ್ತೆ. ಆದಷ್ಟು ಬೆಂಡೆಕಾಯಿ ತಿನ್ನೋದನ್ನ ರೂಢಿ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಬೆಂಡೆಕಾಯಿ ಯಾರಿಗೆಲ್ಲ ಇಷ್ಟ ಇಲ್ಲ ಅವರೆಲ್ಲ ಇವಾಗ ಬೆಂಡೆಕಾಯಿ ತಿನ್ನೋಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಈ ಬೆಂಡೆಕಾಯಿಂದ ಹಲವಾರು ಏನೇ ಕಾಯಿಲೆಗಳಿದ್ರೂ ಹೃದಯ ಕಾಯಿಲೆಗಂತೂ ತುಂಬ ಒಳ್ಳೆಯದು. ಇದು ಇದರಲ್ಲಿ ಕೊಲೆಸ್ಟ್ರಾಲು ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಎಲ್ಲರೂ ಬೆಂಡೆಕಾಯಿ ತಿನ್ನೋಣ. ಬನ್ನಿ, ಎಲ್ಲರೂ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡು ತಿನ್ನಿ. ಮತ್ತು ಸಾಂಬಾರು, ಸೂಪು, ಬೆಂಡೆಕಾಯಿಂದ ಮತ್ತು ಚಿಪ್ಸ್ ಮಾಡ್ಬೋದು. ಹಲವು ರೀತಿಗಳಲ್ಲಿ ಮಾಡಿಕೊಂಡು ತಿಂದರೆ ನಾವು ಆರೋಗ್ಯವಾಗಿ ಇರ್ಬೋದು ಅಂತ ಹೇಳ್ತಾ ಈ ಆಡಿಯೋನ ಮುಗಿಸ್ತೀನಿ. ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಆಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲರಿಗೂ ನಿಮಗೆ ಯಾರೆಲ್ಲ ಗೊತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ನಾ ಮಾಡಿರೋಂಥ ಆಡಿಯೋ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಾಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.